ಕಿರುತೆರೆಯನ್ನು ವೀಕ್ಷಿಸುತ್ತಿರುವ ನನ್ನ ಆತ್ಮೀಯ ಯುವಕರುಗಳಿಗೂ ವಯೋವೃದ್ಧ ಮಿತ್ರರಿಗೂ ಸೇಲಂ ಶಿವರಾಜ್ ಸಿದ್ಧವೈದ್ಯ ಶಾಲೆಯ ವಂದನೆಗಳನ್ನು ಕೃತಜ್ಞತೆಗಳನ್ನು ಮತ್ತೆ ವ್ಯಕ್ತಪಡಿಸುತ್ತಿದ್ದೇವೆ. ಸೇಲಂ ಶಿವರಾಜ್ ಸಿದ್ಧವೈದ್ಯ ಶಾಲೆಯ ಮಟ್ಟಿಗೆ ತಮಿಳುನಾಡಿನಲ್ಲಿ 7 ತಲೆಮಾರುಗಳಿಂದಲೂ 189 ವರ್ಷಗಳಿಂದಲೂ ಸತತವಾಗಿ ಸಿದ್ಧವೈದ್ಯವನ್ನು ನಡೆಸುತ್ತಿರುವ ಪಾರಂಪರ್ಯವಾದ ಕುಟುಂಬ. 7 ತಲೆಮಾರುಗಳು 189 ವರ್ಷಗಳು ಎನ್ನುವುದು ಇದೊಂದು ವಿಶ್ವ ಸಾಧನೆ ಎನ್ನುವಂಥ ವಿಷಯ. ದೇವರು ಸೃಷ್ಟಿಸುವಾಗ ಲೆಕ್ಕವಿಲ್ಲದಷ್ಟು ಮೂಲಿಕೆಗಳ ರಹಸ್ಯವನ್ನು ಸೃಷ್ಟಿ ಮಾಡಿದ್ದಾನೆ ಎನ್ನುವುದನ್ನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೇವೆ. ಆ ಮೂಲಿಕೆಯ ರಹಸ್ಯಗಳನ್ನು ನೀವು ನೋಡಿದರೆ, ಒಬ್ಬ ಅಸುರನ ಕೈಯಲ್ಲಿ ಸಿಕ್ಕಿತ್ತು ಅಂದರೆ ಆ ಅಸುರನು ವಿಶ್ವವನ್ನೇ ನಾಶ ಮಾಡುವ ಅಳತೆಗೆ ಮೂಲಿಕೆ ರಹಸ್ಯಗಳನ್ನು ಬಳಸಿಕೊಳ್ಳುತ್ತಿದ್ದ. ದೇವರ ಸೃಷ್ಟಿಯು ಈ ಮೂಲಿಕೆ ರಹಸ್ಯಗಳನ್ನು ಮನುಷ್ಯ ಜನ್ಮಕ್ಕೆ ಉಪಯೋಗವಾಗುತ್ತದೆ ಎನ್ನುವುದಕ್ಕೋಸ್ಕರ ಆ ದೇವರು ಸೃಷ್ಟಿಸಿ ತಂದ. ಆ ವೃತ್ತಿ ರಹಸ್ಯಗಳನ್ನು ತಾಳೆಪತ್ರಗಳಿಂದ ನನ್ನ ಮುತ್ತಾತಾರವರು ವೃತ್ತಿ ರಹಸ್ಯವನ್ನು ಕಲಿತುಕೊಂಡು ಈ ಸಿದ್ಧವೈದ್ಯ ವೃತ್ತಿಯನ್ನು 202 ವರ್ಷಗಳಿಗೂ ಮುಂಚೆ ಸೇಲಂ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ವೃತ್ತಿಯನ್ನು ಆರಂಭಿಸಿದರು. ಅವರು ತಮ್ಮ ಮಗನಾದ ಸುಬ್ರಹ್ಮಣ್ಯ ವೈದ್ಯರಿಗೆ ಈ ವೃತ್ತಿ ರಹಸ್ಯಗಳನ್ನು ಕಲಿಸಿಕೊಡುತ್ತಾ ಬಂದರು. ಸುಬ್ರಹ್ಮಣ್ಯ ವೈದ್ಯರು ಅವರ ಮಗನಾದ ರತ್ನವೇಲ್ ವೈದ್ಯರಿಗೂ ಅವರ ಮೊಮ್ಮಗನಾದ ಶಿವರಾಜ್ ಅವರಿಗೆ ಈ ವೃತ್ತಿ ರಹಸ್ಯಗಳನ್ನು ಕಲಿಸಿಕೊಟ್ಟಿದ್ದಾರೆ. ಶಿವರಾಜರವರು ಅವರ ಮಗನಾದ ಶಿವರಾಜ್ ಶಿವಕುಮಾರಾದ ನನಗೂ ಅವರ ಮೊಮ್ಮಗನಾದ ಶಿವರಾಜ್ ಸಂಜಯ್ಗೂ ಈ ವೃತ್ತಿ ರಹಸ್ಯಗಳನ್ನು ಹೇಳಿಕೊಟ್ಟಿದ್ದಾರೆ. ನಾನು ನನ್ನ ಮೊಮ್ಮಗ ಶಿವರಾಜ್ ಶಿಬಿಗೆ ಈ ವೃತ್ತಿ ರಹಸ್ಯಗಳನ್ನು ಕಲಿಸಿಕೊಡುತ್ತಿದ್ದೇನೆ. ಏನು ಕಾರಣ ಅಂತಂದ್ರೆ, ಬೆರಳು ಬಿಚ್ಚಿ ಎಣಿಸುವಷ್ಟು ಹಿರಿಯರು ಅಂದರೆ ಸಿದ್ಧವೈದ್ಯ ಪಾರಂಪರ್ಯಕ್ಕೆ ಸೇರಿದವರು 200 ಅಥವಾ 250 ಮಂದಿ ಮಾತ್ರ ಇನ್ನೂ ಜೀವಿಸುತ್ತಿದ್ದಾರೆ. ಎಲ್ಲರಿಗೂ ವಯಸ್ಸು ಅಧಿಕವಾಗುತ್ತಲೇ ಇದೆ. ನನಗೆ 65 ವರ್ಷ ಆಗಿರುವಾಗ ಅವರುಗಳಿಗೆ ಇನ್ನೂ ಅಧಿಕವಾಗಿಯೇ ಇರಬಹುದು. ಆ ಮಾದರಿ ಇರುವಂತಹ ಪರಂಪರೆಗೆ ಸೇರಿದವರ ಬಳಿ ಒಬ್ಬೊಬ್ಬರೊಂದಿಗೂ ಒಂದೊಂದು ಮೂಲಿಕೆ ರಹಸ್ಯಗಳು, ಇಂಥ ಮೂಲಿಕೆ ರಹಸ್ಯ ಅನ್ನುವಂತಹದ್ದಿಲ್ಲ, ಅದ್ಭುತವಾದ ಮೂಲಿಕೆ ರಹಸ್ಯಗಳು ಒಬ್ಬೊಬ್ಬರ ಹತ್ತಿರವೂ ಇದೆ. ಒಂದೊಂದು ವ್ಯಾಧಿಯನ್ನು ಗುಣಪಡಿಸುವಂತಹ ರಹಸ್ಯಗಳನ್ನು ಬೊಕ್ಕಸದಂತೆ ಅವರೆಲ್ಲರೂ ಇಟ್ಟುಕೊಂಡಿದ್ದಾರೆ. ಆ ವೃತ್ತಿ ರಹಸ್ಯಗಳು ಅವರ ಪರಂಪರೆಯನ್ನು ಸೇರಿದವರಿಗೆ ಮಾತ್ರ ಈ ವೃತ್ತಿ ರಹಸ್ಯವನ್ನು ಕಲಿಸಿಕೊಡುತ್ತಾರೆಯೇ ಹೊರತು ಬೇರೆ ಯಾರಿಗೂ ಇಲ್ಲಿ ಕಲಿಸಿಕೊಟ್ಟ ಚರಿತ್ರೆಯೇ ಇಲ್ಲ. ಆ ಮಾದರಿ ವೃತ್ತಿ ರಹಸ್ಯವನ್ನು ನೋಡಿದರೆಂದರೆ ಇನ್ನು 200-250 ಮಂದಿಯೂ ಇನ್ನು ಸ್ವಲ್ಪ ಕಾಲದ ಹಂತದಲ್ಲೇ ನಮ್ಮೊಂದಿಗೆ ಇಲ್ಲದೆ ಹೋದರೆಂದರೆ, ಹಾಗೆಂದರೆ ಈ ವೃತ್ತಿ ರಹಸ್ಯಗಳು ಮಾನವ ಜನ್ಮಕ್ಕೆ ಉಪಯೋಗವಾಗದಂತೆ ಹಾಗೆಯೇ ಹೋಗಿಬಿಡುತ್ತದೆ. ಆವಾಗ ಈ ಸಿದ್ಧವೈದ್ಯ ಒಂದು ಇತ್ತೆನ್ನುವುದೇ ಇರುವುದಿಲ್ಲ. ಮುಂದಿನ ಪೀಳಿಗೆಯ ಮುಂದಿನ ಸಂತತಿಗೆ ಸಿಗದೆ ಹೋಗುವುದು. ಏನೇ ಸಿದ್ಧವೈದ್ಯದಲ್ಲಿ ಪದವಿ ವ್ಯಾಸಂಗ ಮಾಡಿದ್ದರೂ ಇವರುಗಳ ಹತ್ತಿರವಿರುವ ರಹಸ್ಯಗಳ ಮಾದರಿ ಅವರಿಂದ ಮಾಡಲಾಗುವುದಿಲ್ಲ ಎನ್ನುವುದನ್ನು ಈ ಮೂಲಕ ತಿಳಿಸುತ್ತೇನೆ. ಅಂದಮೇಲೆ ಅವರು ಕೆಳದರ್ಜೆಯವರಂತೆ. ಏನು ಕಾರಣವೆಂದರೆ, ನಮ್ಮ ಕುಟುಂಬದಲ್ಲಿ ವಂಶಾವಳಿಯನ್ನು ನೋಡಿದರೆಂದರೆ ಸಿದ್ಧವೈದ್ಯ ವಿದ್ಯಾಲಯದಲ್ಲಿ ಓದಿದ ಡಾಕ್ಟರ್ಗಳು, ಅಂದರೆ ಸಿದ್ಧವೈದ್ಯ ಮಾಡುವ ಡಾಕ್ಟರ್ಗಳು ನಮ್ಮ ಕುಟುಂಬದಲ್ಲಿ ಅಧಿಕವಾಗಿ ಸಾಕಷ್ಟು ಮಂದಿ ಇದ್ದಾರೆ. ಅದೇ ಮಾದರಿ ಸಿದ್ಧವೈದ್ಯದಲ್ಲಿ ಉನ್ನತ ಶಿಕ್ಷಣ ಪಡೆದವರು ಅಧಿಕ ಮಂದಿ ನಮ್ಮ ಕುಟುಂಬದಲ್ಲಿದ್ದಾರೆ. ಅದೇ ಮಾದರಿ ನಮ್ಮ ವಂಶಾವಳಿಯನ್ನು ನೋಡಿದರೆಂದರೆ ಆಂಗ್ಲ ವೈದ್ಯಕೀಯ ಡಾಕ್ಟರ್ ಪದವಿ ಪಡೆದವರು ನಮ್ಮ ಕುಟುಂಬದಲ್ಲಿ ಅಧಿಕ ಪಕ್ಷವಾಗಿ ಡಾಕ್ಟರ್ಗಳು ನಮ್ಮ ಕುಟುಂಬದ ವಂಶಾವಳಿಯಲ್ಲಿದ್ದಾರೆ. ಅದೇ ಮಾದರಿ ಇಂಗ್ಲಿಷ್ ವೈದ್ಯಕೀಯದಲ್ಲಿ ಉನ್ನತ ಶಿಕ್ಷಣ ಪಡೆದವರು, ಆಪರೇಷನ್ ಮಾಡುವಂತಹ ಸಮರ್ಥ ಡಾಕ್ಟರ್ಗಳು ನಮ್ಮ ಕುಟುಂಬದ ಪೀಳಿಗೆಯಲ್ಲಿ ಇನ್ನೂ ಅಧಿಕವಾಗಿ ಇದ್ದಾರೆ. ನಮ್ಮ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ವಿಶ್ವದ ಎಲ್ಲಾ ನಾಡಿನಲ್ಲೂ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ಮಾದರಿ ಹೊರದೇಶಗಳಲ್ಲೂ ಕೆಲಸ ಮಾಡುತ್ತಾ ಇರುವ ಡಾಕ್ಟರ್ ಯುವಕರು ನಮ್ಮಲ್ಲಿ ಅಧಿಕ ಪಕ್ಷವಾಗಿ ನಮ್ಮ ಕುಟುಂಬದ ಪೀಳಿಗೆಯಲ್ಲಿದ್ದಾರೆ. ಆದ್ದರಿಂದ ಈ ಸೇಲಂ ಶಿವರಾಜ್ ಸಿದ್ಧವೈದ್ಯ ಶಾಲೆಯ ಸ್ಥಾಪನೆ ಒಂದು ಪರಂಪರೆಯ ಪೀಳಿಗೆಯಂಥ ಸರ್ಕಾರದ ಅನುಮತಿ ಪಡೆದ ಒಂದು ಅಧಿಕೃತ ಸ್ಥಾಪನೆ. ಸರ್ಕಾರದ ಅನುಮತಿ ಇಲ್ಲದೆ ಮಾಡುವಂತಹ ಸ್ಥಾಪನೆಯಲ್ಲ, ಸರ್ಕಾರದ ಅನುಮತಿ ಪಡೆದ ಅಧಿಕೃತ ಒಂದು ಸ್ಥಾಪನೆಯಾಗಿ ಹೆಮ್ಮೆಯಿಂದ ಬೆಳೆಯುತ್ತಿದ್ದೇವೆ. ಇಂದು ನಿನ್ನೆಯಷ್ಟೇ ಅಲ್ಲ, ನಮ್ಮ ಮುತ್ತಾತನ ಕಾಲದಿಂದಲೂ 1929ನೇ ವರ್ಷದಿಂದ ಮಧ್ಯ ಸರ್ಕಾರ ಬಂದು ನಮ್ಮ ಮುತ್ತಾತನವರಿಗೆ ಈ ಸಿದ್ಧವೈದ್ಯ ವೃತ್ತಿಯನ್ನು ಮಾಡಬಹುದು ಎನ್ನುವುದನ್ನು ಅಂದಿನ ಕಾಲದಲ್ಲೇ ಅನುಮತಿ ನೀಡಿ ಈ ಸಿದ್ಧವೈದ್ಯ ವೃತ್ತಿ ಮಾಡಬಹುದು ಅನ್ನುವಂತಹ ಮುದ್ರೆಯನ್ನೊತ್ತಿ ಅವರಿಗೆಲ್ಲ ಅರ್ಹತಾ ಪತ್ರಗಳನ್ನು ಅಂದೇ ಕೊಟ್ಟಿದ್ದಾರೆ. ಅದೇ ಮಾದರಿ 6ನೇ ಜಾರ್ಜ್ ಅರಸರ ಕಾರನೇಷನ್ ಮೆಡಲ್ ಪ್ರಶಸ್ತಿಯನ್ನು ಪಡೆದ ಸ್ಥಾಪನೆ ನಮ್ಮ ಸ್ಥಾಪನೆ. 1927ರಲ್ಲಿ ನಮ್ಮ ಸರ್ಕಾರವು ಇವರುಗಳ ಪಾರ್ಸಲ್ಗಳೆಲ್ಲ ಹೊರದೇಶಗಳಲ್ಲಿ ಅಧಿಕ ಪಕ್ಷವಾಗಿ ರಫ್ತಾಗುತ್ತಲೇ ಇದೆ ಎನ್ನುವುದರಿಂದ ನಮಗಾಗಿ ಪ್ರತ್ಯೇಕವಾಗಿ ವಿಶೇಷವಾಗಿ ಪೋಸ್ಟ್ ಆಫೀಸ್ ಒಂದನ್ನು ಇವರು ಅಣಿಮಾಡಿಕೊಂಡಿದ್ದಾರೆ ನಮ್ಮ ಗ್ರಾಮದಲ್ಲಿ. ಅದೇ ಮಾದರಿ ಸೇಲಂ ಜಿಲ್ಲಾ ಕಲೆಕ್ಟರ್ ದೊರೈಕನಂ ಎಸ್ ಎ ರಾಮೂರ್ತಿಯವರಿಂದ 1930ರಲ್ಲಿ ನಮ್ಮ ಬೆಟ್ಟಕ್ಕೆ ಬಂದು ಬಡವರಿಗಾಗಿ ಒಂದು ಧರ್ಮ ವೈದ್ಯ ಶಾಲೆಯನ್ನು ಆರಂಭಿಸಿಕೊಟ್ಟಿದ್ದಾರೆ. ಆ ಪರಂಪರೆಯು ಇಂದಿಗೂ ನಡೆಸಿಕೊಂಡು ಬರುತ್ತಿದ್ದೇವೆ.
ಅದೇ ಮಾದರಿ 1930ರಲ್ಲಿ ಚೆನ್ನೈ ಮಹಾನಗರದಲ್ಲಿರುವ ಮುನ್ಸಿಪಾಲಿಟಿ ಮತ್ತು ಎಲ್ಲಾ ಆಸ್ಪತ್ರೆಗಳಿಗೂ ನಮ್ಮ ಔಷಧಿಗಳನ್ನೇ ಕೊಂಡು ಆ ಆಸ್ಪತ್ರೆ ಮತ್ತು ಎಲ್ಲಾ ಸ್ಥಳಗಳಿಗೂ ಕಳುಹಿಸಿಕೊಟ್ಟಿದ್ದಾರೆ. ಅಂಥ ಗುಣಮಟ್ಟದ ಸ್ಥಾಪನೆ ನಮ್ಮ ಸಂಸ್ಥೆ. ಇದು ಬಂದು ಸರ್ಕಾರದ ಕಾನೂನಿಗೂ ಒಳಪಟ್ಟು ನಡೆದು ಬರುತ್ತಿರುವ ಉನ್ನತ ಮಟ್ಟದ ಸ್ಥಾಪನೆಯಾಗಿ ಹೆಮ್ಮೆಯಿಂದ ಮುಂದುವರಿಯುತ್ತಿದ್ದೇವೆ. ಏನೆಂದರೆ, ನನ್ನ ಸಿದ್ಧವೈದ್ಯದಲ್ಲಿ ಬಂದು ನಮ್ಮ ಮುತ್ತಾತನವರು 64 ವಿಧವಾದ ವ್ಯಾಧಿಗಳಿಗೆ ಚಿಕಿತ್ಸೆ ನೀಡುತ್ತಾ ಬಂದ ಸಮಯದಲ್ಲಿ ಒಂದೊಂದು ಹಂತವಾಗಿ ಕಡಿಮೆಯಾಗುತ್ತಾ ಬಂದು ನಮ್ಮ ತಂದೆಯವರ ಕಾಲದಲ್ಲಿ 32 ವಿಧವಾದ ವ್ಯಾಧಿಗಳಿಗೆ ಚಿಕಿತ್ಸೆ ನೀಡಿದ್ದೇವೆ. ಹೊಸೂರು ಸಂದರ್ಶನ ಪ್ರತಿ ತಿಂಗಳ 16ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶ್ರೀನಿವಾಸ ಲಾಡ್ಜ್, ಪಾಗಲೂರು ರಸ್ತೆ, ಸೇಲಂನಲ್ಲಿ. ದಿನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಸಂಧ್ಯಾ 7 ಗಂಟೆವರೆಗೆ ಡಾಕ್ಟರನ್ನು ಭೇಟಿ ಮಾಡಬಹುದು. ರಜಾ ದಿನಗಳಲ್ಲಿ ಆಫೀಸ್ ಉಂಟು. ದೂರವಾಣಿ ಸಂಖ್ಯೆ 0427 241978 24197883. ಫ್ಯಾಕ್ಸ್ 0427 241681. ಇಮೇಲ್ sales@siddhaindia.com, sivaraj@siddhaindia.com, www.siddhaindia.com. ಸಂಪರ್ಕಿಸುವ ವಿಳಾಸ ಸೇಲಂ ಶಿವರಾಜ ಸಿದ್ಧ ವೈದ್ಯಶಾಲೆ, ಅನ್ನಾ ಪಾರ್ಕ್ನ ಹಿಂಬಗೆ, ತಮಿಳ್ ಸಂಘ ರೋಡ್ ಮಾರ್ಗವಾಗಿ C18A, ರಾಜಾರಾಮ್ ನಗರ, ಸೇಲಂ 7. ಒಬ್ಬ ಸಿದ್ಧವೈದ್ಯರು ಎನ್ನುವುದು ಈ ವ್ಯಾಧಿಗಷ್ಟೇ ಚಿಕಿತ್ಸೆ ಎನ್ನುವ ಸೀಮಿತವಿಲ್ಲ. ಎಲ್ಲಾ ವಿಧವಾದ ವ್ಯಾಧಿಗಳಿಗೂ ಚಿಕಿತ್ಸೆ ಮಾಡುತ್ತಾ ಬರುವ ಸಮಯದಲ್ಲಿ ಆಸ್ತಮಾ, ಕರಳಿನ ಹುಣ್ಣು, ಮೂಲವ್ಯಾಧಿ, ಚರ್ಮವ್ಯಾಧಿ, ಸಕ್ಕರೆ ವ್ಯಾಧಿ ಮತ್ತು ಇಂಥ ವ್ಯಾಧಿ ಅಂತೇನೂ ಇಲ್ಲ. ವಿವಿಧ ವ್ಯಾಧಿಗಳು ಯಾವುದೇ ಆಗಿದ್ದರೂ ಸರಿಯಾದ ರೀತಿಯಲ್ಲಿ ಪಥ್ಯದ ಔಷಧಿ ಕೊಟ್ಟು ವಾಸಿ ಮಾಡುವಂತಹ ಉತ್ಕೃಷ್ಟ ಸ್ಥಾಪನೆ ಎನ್ನುವ ಈ ಸಮಯದಲ್ಲಿ ಯಾವ ವ್ಯಾಧಿಯಾದರೂ ಗುಣಪಡಿಸುತ್ತೇವೆ. ಆ ಮಾದರಿ ಚಿಕಿತ್ಸೆ ಮಾಡುವುದು ಸಾಧ್ಯ ಅನ್ನುವುದನ್ನು ನಾವು ಈಗ ನಿರೂಪಿಸುತ್ತಾ ಬರುತ್ತಿದ್ದೇವೆ. ಅದರಲ್ಲಿ ಇವಾಗ ಮನಸ್ಸಿಗೆ ಬಹಳ ಸಂಕಟಪಟ್ಟು ವೇದನೆ ಪಡುವಂತಹ ಈ ಒಂದು ಸಂದರ್ಭ ನಡೆದ ಕಾರಣದಿಂದಲೇ ಸಕ್ಕರೆ ವ್ಯಾಧಿ, ಆಸ್ತಮಾ, ಮೂಲ, ಕರಳು ಹುಣ್ಣು, ಮೂಲವ್ಯಾಧಿಗೆ ಬಂದು ಅಧಿಕ ಮುಖ್ಯತ್ವ ಕೊಡಲಿಲ್ಲ. ಅದಕ್ಕೆ ಕಾರಣವೇನೆಂದರೆ ಅದಕ್ಕೂ ಚಿಕಿತ್ಸೆ ಮಾಡುತ್ತಾ ಬರುತ್ತಿದ್ದರು. ಅದರಲ್ಲಿ ಬಾಧಿಸಲ್ಪಟ್ಟ ಆಸಾಮಿಯನ್ನು ನೋಡಿದರೆ ಅವನಿಗೆ ಚಿಕಿತ್ಸೆ ಮಾಡಿದ ನಂತರ ಆಸ್ತಮಾ ರೋಗಿಗೆ ಚಿಕಿತ್ಸೆ ಮಾಡಿದರೆ ಅದರೊಂದಿಗೆ ಸರಿಯಾಗಿ ಬಿಡುವನು, ಮೂಲವ್ಯಾಧಿಗೆ ಚಿಕಿತ್ಸೆ ಮಾಡಿದರೆ ಅದರೊಂದಿಗೆ ಅವನು ಗುಣವಾಗುತ್ತಿದ್ದ. ಇದರಿಂದ ಯಾರಿಗೂ ತಾಪತ್ರಯವಿರಲಿಲ್ಲ. ಆದರೆ ಈ ಪುರುಷತ್ವ ಕೊರತೆಯನ್ನು ನೋಡಿದರೆಂದರೆ ಬಲಹೀನತೆ ಅದು ಏರ್ಪಟ್ಟಿತೆಂದರೆ ಆ ಬಲಹೀನತೆಯಿಂದ ಬಾಧಿಸಲ್ಪಡುವಂತಹ ಯುವಕ ಅವನು ಬಾಧೆ ಪಡುವುದು ಮಾತ್ರವಲ್ಲದೆ ಅವನು ಮದುವೆಯಾದ ಹುಡುಗಿಯೂ ಬಾಧಿಸಲ್ಪಡಬಹುದು. ಆ ಮಗನನ್ನು ಹೆತ್ತ ತಾಯಿ ತಂದೆಯರು, ಅವರ ಜೀವನ, ಇವರಿಬ್ಬರ ಜೀವನ ಸರಿಯಿಲ್ಲವೆಂದರೆ ಅವರಿಬ್ಬರೂ ವೇದನೆ ಪಡುವಂತಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಆ ಹುಡುಗಿಯ ಜೀವನವೂ ವ್ಯರ್ಥವಾಯಿತೆಂದರೆ ಆ ಹುಡುಗಿಯನ್ನು ಹೆತ್ತ ತಂದೆ ತಾಯಿಯ ಜೀವನವೂ ವ್ಯರ್ಥವಾಗುತ್ತದೆ ಅಲ್ಲವೇ? ಅಂದ ಮೇಲೆ ಒಟ್ಟು 6 ಮಂದಿಯ ಜೀವನವೂ ಬಂದು ಒಬ್ಬನೇ ಒಬ್ಬ ಹುಡುಗ ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಮಾಡಿದ ಒಂದೇ ಕಾರಣದಿಂದ 6 ಮಂದಿಯ ಬಾಳು ಛಿದ್ರವಾಗುತ್ತದೆ. ಹಾಗೆನ್ನುವ ಕಾರಣದಿಂದ ತಾನೇ ನಾನು ಈ ಸಂದರ್ಭವನ್ನು ತೆಗೆದುಕೊಂಡು ಅಧಿಕ ಪಕ್ಷವಾಗಿ ನಾನು ವಿವರಣೆಯನ್ನು ಕೊಟ್ಟು ಒಬ್ಬನು ಸಹ ಸಾಧಿಸಲಾಗಲಿಲ್ಲ ಎನ್ನುವಂತಹ ಆಸಾಮಿ ಯಾರಾದರೂ ಇದ್ದಾರೆಯೇ? ಅಂಥವರೆಲ್ಲ ಇವತ್ತು ಎಲ್ಲ ಹೋದರು. ಅದಕ್ಕೆ ಏನು ಕಾರಣವೆಂದರೆ ಈ ಕಾರಣಗಳು ಬಂದು ಚಿಕ್ಕ ವಯಸ್ಸಿನಲ್ಲಿ ಮಿತ್ರರು ಹೇಳಿದರು, ಅವರು ಹೇಳಿದರು, ಇವರು ಹೇಳಿದರು ಅನ್ನೋದರಿಂದ ವೇದನೆ ಪಡುವ ಈ ಯುವಕರ ಜೀವನ ಬಂದು ಛಿದ್ರವಾಗುವಂತಹ ಸ್ಟೇಜ್ಗೆ ಬಂದು ಬಿಡುತ್ತದೆ. ಅದರಲ್ಲಿ ಬಂದು 3 ಭಾಗವಾಗಿ ನಾನು ವಿಂಗಡಿಸಿ ಹೇಳುತ್ತೇನೆ. 3 ವಿಭಾಗ ಅನ್ನೋದು ನೋಡಿದ್ರಿ ಅಂತಂದ್ರೆ ಬಲಹೀನತೆ ಯಾವ ರೀತಿ ಏರ್ಪಡುತ್ತದೆ, ಬಲಹೀನತೆಯಿಂದ ಆ ಚಿಕ್ಕ ವಯಸ್ಸಿನ ಬಾಲಕ ಯಾವ ರೀತಿ ಬಾಧಿಸಲ್ಪಡುತ್ತಾನೆ, ಅವನ ಬಾಳು ಯಾವ ರೀತಿ ಛಿದ್ರವಾಗುತ್ತದೆ ಎನ್ನುವುದು ಒಂದು ಸ್ಟೇಜ್. ನಂತರದ ಸ್ಟೇಜ್ ಬಂದು ವಿವಾಹವಾಗುವಂಥ ಒಬ್ಬ ಮದುವಣಿಗ. ಮದುವೆಯಾಗುವಾಗ ತಾಯಿ ತಂದೆಯರಿಗೆ ತನಗೆ ಏರ್ಪಟ್ಟಿರುವ ಬಲಹೀನತೆಯ ಬಗ್ಗೆ ಹೊರತಿಳಿಸಲು ಸಂಕೋಚಪಟ್ಟು, ನಾಚಿಕೆ ಪಟ್ಟು, ವೇದನೆ ಅನುಭವಿಸುತ್ತಾ ಅದನ್ನು ಮುಚ್ಚಿ ಮರೆಮಾಡಿ ಅಪ್ಪ ಅಮ್ಮ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಮದುವೆಯಾಗಿ ಅವನ ಜೀವನದಲ್ಲಿ ತನ್ನ ತಲೆಯ ಮೇಲೆ ತಾನೇ ಮಣ್ಣು ಸುರಿದುಕೊಳ್ಳುತ್ತಾನೆ ಎನ್ನುವುದನ್ನು ನಂತರದ ಕಾರ್ಯಕ್ರಮವಾಗಿಯೂ, 3ನೇ ಕಾರ್ಯಕ್ರಮ 50-55 ವಯಸ್ಸಾದ ಮೇಲೆ ರಿಟೈರ್ಮೆಂಟ್ ಸ್ಟೇಜ್ಗೆ ಬರುವ ಹಿರಿಯರು, 50-55 ವಯಸ್ಸಿನಲ್ಲಿರುವ ರಿಟೈರ್ಮೆಂಟ್ಗೆ ಬರುವ ವ್ಯಕ್ತಿಗಳು ತನ್ನ ಜೀವನದಲ್ಲಿ ತನ್ನ ಮಡದಿಯೊಂದಿಗೆ ದಾಂಪತ್ಯ ಜೀವನದಲ್ಲಿ ತೊಡಗಿಸಿಕೊಂಡು ತಾನು ತೃಪ್ತಿಪಡಿಸಲಾಗದೆ 50-55 ವಯಸ್ಸಿನ ಮೇಲೆ ಅವರು ಸಂತೋಷದಿಂದ ಮೊಮ್ಮಕ್ಕಳನ್ನು ಮುದ್ದಾಡುತ್ತಾ ದೇವಸ್ಥಾನ ಯಾತ್ರೆ ಅನ್ನೋದು ಬಿಟ್ಟು ದಾಂಪತ್ಯದಲ್ಲಿ ಸುಖ ಸಿಗಲಿಲ್ಲ ಅಂದರೆ ಆ ಕುಟುಂಬ ಯಾವ ಅಳತೆಗೆ ಛಿದ್ರವಾಗುತ್ತದೆ ಅಂತ ನಾನು 3 ಸ್ಟೇಜ್ಗಳಲ್ಲಿ ವಿಂಗಡಿಸಿ ಹೇಳುತ್ತೇನೆ. ಇದನ್ನು ಈ ಕಿರುತೆರೆಯನ್ನು ವೀಕ್ಷಿಸುತ್ತಿರುವ ಯುವಕರೂ ಸರಿ, ವಯೋವೃದ್ಧರೂ ಸರಿ, 5 ನಿಮಿಷ ನನಗಾಗಿ ನೋಡಿರಿ. ಏಕೆಂದರೆ ಈ ಕಾರ್ಯಕ್ರಮ ಬಂದು ನಾನು ಸಂಪಾದಿಸುವುದಕ್ಕಾಗಿ ಹೇಳುವುದಕ್ಕಾಗಿ ಅಲ್ಲ, ಇದು ಬಂದು ಹಂತ ಹಂತವಾಗಿಯೋ ಪಾಠವಾಗಿಯೋ ಇರುತ್ತದೆ ಎನ್ನುವುದಕ್ಕಾಗಿಯೇ ನಾನು ಹೇಳುತ್ತಿದ್ದೇನೆ.
ಇಷ್ಟಪಟ್ಟವರು ಮಾತ್ರ ವೀಕ್ಷಿಸಿ. ಇತರರು ದಯವಿಟ್ಟು ನೂರಾರು ಚಾನೆಲ್ಗಳಿವೆ, ಅವುಗಳಲ್ಲಿ ಯಾವುದನ್ನು ಬೇಕಾದರೂ ನೀವು ನೋಡಬಹುದು. ಇದನ್ನೇ ನೋಡಬೇಕೆಂದಿಲ್ಲ, ಆದರೆ ಇದರಲ್ಲಿ ತಿಳುವಳಿಕೆ ಇದೆ ಎನ್ನುವುದರಿಂದಲೇ ಇದನ್ನು ನಿಮಗೆ ತಿಳಿಸುತ್ತೇನೆ. ಏಕೆಂದರೆ 13 ವಯಸ್ಸಿನಲ್ಲಿ ಒಬ್ಬ ಹುಡುಗ ಆ ಕಾಲಾವಧಿಯಲ್ಲಿ 40 ವರ್ಷಗಳ ಹಿಂತಿರುಗಿ ನೋಡಿದರೆ ಎಂದರೆ 40 ವರ್ಷ ಅಂದರೆ 13ನೇ ವಯಸ್ಸಿನಲ್ಲಿ ಒಬ್ಬನಿಗೆ ವೀರ್ಯ ಉತ್ಪತ್ತಿಯಾಗಿರುತ್ತದೆ. ಆದರೆ 13 ವಯಸ್ಸಿನಿಂದ ಹಿಡಿದು 25 ವರ್ಷಕ್ಕೆ ಬರುವಾಗ ಒಂದು ವಿಪರೀತವಾದ ಸಂದರ್ಭ, 25ರಿಂದ 35 ವರ್ಷಕ್ಕೆ ತಲುಪುವಾಗ, 45ಕ್ಕೆ ತಲುಪುವಾಗ ವಿಪರೀತವಾದ ಒಂದು ಸಂದರ್ಭದಲ್ಲಿ ವೀರ್ಯದಲ್ಲಿ ಅನುಭವಿಸುವಂತಹ ಸ್ಟೇಜ್ನಲ್ಲಿ ಇರುವ ಯುವಕರುಗಳೆಲ್ಲ 13 ವರ್ಷ ತಲುಪುವಾಗ ಅವನು ತಪ್ಪು ಮಾಡಲು ಪ್ರಾರಂಭಿಸಿ 25 ವರ್ಷದೊಳಗೆ ತನ್ನ ಪುರುಷತ್ವವನ್ನು ಕಳೆದುಕೊಂಡು ಅವನ ಬಾಳನ್ನು ಛಿದ್ರವಾಗಿಸಿಕೊಳ್ಳುವಂತಹ ಸ್ಟೇಜ್ಗೆ ಬಂದಿರುತ್ತಾನೆ. ಆದ್ದರಿಂದಲೇ ಇಂದು ವಿದ್ಯಾರ್ಥಿ ಯುವಕರುಗಳನ್ನು ನೋಡಿದರೆಂದರೆ ಚಿಕ್ಕ ವಯಸ್ಸಿನ ಬಾಲಕರು ತಿಳಿದೋ ತಿಳಿಯದೆಯೋ ಮಿತ್ರರು ಹೇಳಿದರೆಯಾ, ಅವರು ಹೇಳಿದರೆಯಾ, ಇವರು ಹೇಳಿದರು ಎನ್ನುವ ಕಾರಣಗಳನ್ನು ಈ ಕಿರುತೆರೆಯಲ್ಲಿ ನಾನು ತಿಳಿಸಲಾಗುವುದಿಲ್ಲ. ಆ ಅಳತೆಗೆ ತನ್ನ ಶಕ್ತಿಯನ್ನು ವ್ಯರ್ಥ ಮಾಡಿ ತನ್ನ ಜೀವನ ಪೂರ್ತಿ ನಾಡಿ ನರಗಳು ಕುಗ್ಗಿ ಹೋಗುವ ಯಾವುದಕ್ಕೂ ಪ್ರಯೋಜನವಾಗದ ಅಳತೆಗೆ 20-25ರ ಸ್ಟೇಜ್ಗೆ ಬರುವನು. ಆವಾಗ ವಿದ್ಯಾರ್ಥಿ ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾನೆ. ಈ ಬಲಹೀನತೆ ಯಾವ ರೀತಿ ಏರ್ಪಡುತ್ತದೆ ಎಂದರೆ, ಮೊದಲು 5 ವರ್ಷಗಳು ನೋಡಿದರೆಂದರೆ ಒಂದು ದಿನಕ್ಕೆ 2ರಿಂದ 3 ಬಾರಿ, 4 ಬಾರಿ, ಹೀಗೆ ಎಷ್ಟು ಬಾರಿ ಮಾಡಿದರೂ ಸುಖವಾಗಿಯೂ ಅದ್ಭುತವಾಗಿಯೂ ತುಂಬಾ ಸಂತೋಷವನ್ನು ತರುವಂತಹ ಅಳತೆಯಲ್ಲಿ ಇರುತ್ತದೆ. ಅದೇ 5 ವರ್ಷ ಮುಗಿದ ನಂತರ ನೋಡಿದರೆಂದರೆ ಒಂದು ತೊಟ್ಟು ವೀರ್ಯ ವ್ಯರ್ಥವಾಗುತ್ತದೆ ಎಂದರೆ ಅದರಲ್ಲಿ 60 ತೊಟ್ಟು ರಕ್ತವಿರುತ್ತದೆ. ಒಂದು ತೊಟ್ಟು ವ್ಯರ್ಥವಾದರೆ ಅದರಲ್ಲಿ 60 ತೊಟ್ಟು ರಕ್ತವಿರುತ್ತದೆ. ಅವನಿಂದ 240 ತೊಟ್ಟು ರಕ್ತ ಒಮ್ಮೆಗೆ ವ್ಯರ್ಥ. ಆವಾಗ ಇದ್ದ ಶಕ್ತಿ ಬಂದು ಮೈಯಲ್ಲಿ ಕಡಿಮೆ ತಾನೇ ಆಗುತ್ತೆ. ಇವಾಗ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ನಾವು ರಕ್ತದಾನ ಮಾಡಿದರೆ ಮತ್ತೆ 3 ತಿಂಗಳು 6 ತಿಂಗಳು ಬಿಟ್ಟೇ ನಮ್ಮ ಮೈಯಿಂದ ರಕ್ತವನ್ನು ತೆಗೆಯಲಾಗುವುದು ಅಲ್ವಾ? ಹೊಸೂರು ಸಂದರ್ಶನ ಪ್ರತಿ ತಿಂಗಳ 16ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶ್ರೀನಿವಾಸ ಲಾಡ್ಜ್, ಪಾಗಲೂರು ರಸ್ತೆ, ಸೇಲಂನಲ್ಲಿ. ದಿನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಸಂಧ್ಯಾ 7 ಗಂಟೆವರೆಗೆ. ಡಾಕ್ಟರ್ ಅನಿ ಬೆಹತಿ ಮಾಡಬಹುದು. ರಜಾ ದಿನಗಳಲ್ಲಿ ಆಫೀಸ್ ಉಂಟು. ದೂರವಾಣಿ ಸಂಖ್ಯೆ 0427 24198782 24198783. ಫ್ಯಾಕ್ಸ್ 0427 241681. ಇಮೇಲ್ sales@siddhaindia.com, sivaraj@siddhaindia.com, www.siddhaindia.com. ಸಂಪರ್ಕಿಸುವ ವಿಳಾಸ ಸೇಲಂ ಶಿವರಾಜ ಸಿದ್ಧ ವೈದ್ಯಶಾಲೆ, ಅನ್ನಾ ಪಾರ್ಕ್ನ ಹಿಂಬಗೆ, ತಮಿಳ್ ಸಂಘ ರೋಡ್ ಮಾರ್ಗವಾಗಿ C18A, ರಾಜಾರಾಮ್ ನಗರ, ಸೇಲಂ 7. ಈ ಮಾದರಿ ಇರುವಾಗ ಒಂದು ದಿನಕ್ಕೆ 1 ತೊಟ್ಟು ವೀರ್ಯವನ್ನು 1 ಬಾರಿ ವ್ಯರ್ಥ ಮಾಡುವವನು ಒಂದು ದಿನಕ್ಕೆ 2 ಬಾರಿ 3 ಬಾರಿ ತಪ್ಪು ಮಾಡುವಾಗ ನೆತ್ತಿಯಿಂದ ಹಿಡಿದು ಹಿಮ್ಮಡಿಯ ತನಕ ನಾಡಿ ನರಗಳೆಲ್ಲವೂ ಬಲಹೀನತೆ ಹೊಂದಿದಾಗ ಏನಾಗುತ್ತದೆ? ಬೆಳ್ಳಗೆ ಹೋಗುತ್ತಿದೆ ಎಂದು ಒರೆಸಿ ಹಾಕುತ್ತಾನೆ. ಅವೆಲ್ಲವೂ ರಕ್ತವಾಗಿರುವಾಗ ತನ್ನ ಜೀವನ ಪೂರ್ತಿ ಬಾಧಿಸಲ್ಪಡುವ ಸ್ಟೇಜ್ಗೆ ಬರುತ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಬದಲಾವಣೆ ಯಾವ ರೀತಿ ತಿಳಿಯಲು ಗೊತ್ತಾಗುತ್ತದೆ ಎಂದರೆ, ಕೈಕಾಲು ಸೇದು ಬರುತ್ತದೆ, ಜ್ಞಾಪಕ ಶಕ್ತಿ ಕಡಿಮೆ, ತನ್ನನ್ನು ತಾನೇ ನಂಬುವಂತಹ ಶಕ್ತಿಯೂ ಇರುವುದಿಲ್ಲ, ಯಾವುದರಲ್ಲಿ ತೆಗೆದುಕೊಂಡರೂ ಸಂದೇಹದ ಆಲೋಚನೆ. ಸಾಧಾರಣವಾಗಿ ಮನೆಗೆ ಬೀಗ ಹಾಕಿ ಹೋದಾಗ ಬೀಗ ಹಾಕಿದ್ದೇನೆ ಎನ್ನುವ ಸಂದೇಹ, ಆ ಅಳತೆಗೆ ಜ್ಞಾಪಕ ಶಕ್ತಿ ಹಂತ ಹಂತವಾಗಿ ಕಡಿಮೆ ಆಗುತ್ತಾ ಬರುತ್ತದೆ. ಆವಾಗ ಕುತ್ತಿಗೆ ಮೇಲ್ಭಾಗ, ಸೊಂಟದ ಕೆಳಗೆ, ಕುತ್ತಿಗೆಯ ಮೇಲೆಯೂ ಬೆನ್ನೆಲುಬಿನಲ್ಲೂ ನೋವು ಕಂಡು ಬರುತ್ತದೆ. ಆ ಸೊಂಟ ನೋವು, ಬೆನ್ನೆಲುಬಿನ ನೋವು ಬಂದಾಗ ಅವನ ಶಿಶ್ನವು ತುಂಬಾ ಚಿಕ್ಕದಾಗಿ ಕುಗ್ಗುತ್ತಲೇ ಬರುತ್ತದೆ. ಮೊದಲು ಇದ್ದ ಉದ್ದಳತೆ ಇರುವುದಿಲ್ಲ, ಗಾತ್ರ ಇರುವುದಿಲ್ಲ. ಆಗ ವೃಷಣದ ಒಂದು ಭಾಗವನ್ನು ನೋಡಿದರೆ ಕೆಳಗೆ ಜೋತು ಬಿದ್ದಿರುತ್ತದೆ, ಇನ್ನೊಂದು ಭಾಗ ಮೇಲೆ ಇರುತ್ತದೆ, ಅನಂತರ ಇದು ಜೋತು ಬಿದ್ದು ಅದು ಮೇಲೆ ಹೋಗುತ್ತದೆ. ಒಂದು ನಿಗದಿತ ಸ್ಟೇಜ್ನಲ್ಲಿ 25ರಿಂದ 27ನೇ ವಯಸ್ಸಿನಲ್ಲಿ ನೋಡಿದರೆ ವೃಷಣಗಳು ಈ ರೀತಿ ಇದ್ದಲ್ಲಿ ಶಿಶ್ನವು ಜೋತು ಬೀಳುವುದು. ಶಿಶ್ನವು ಜೋತು ಬಿದ್ದಿತೆಂದರೆ ಆ ಹುಡುಗನಿಗೆ ಬಂದು ಎಷ್ಟೇ ಕೋಟಿ ರೂಪಾಯಿಗಳ ಆಸ್ತಿ ಇದ್ದರೂ ಸರಿ, ಅನುಕೂಲತೆ ಇಲ್ಲದಿದ್ದರೂ ಸರಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದವನಾಗಿದ್ದರೂ ಸರಿ, ಎಷ್ಟೇ ಹಣವನ್ನು ಖರ್ಚು ಮಾಡಿದರೂ, ವಿಜ್ಞಾನ ಅಭಿವೃದ್ಧಿ ಹೊಂದಿರುವ ಈ ಕಾಲದಲ್ಲೂ ಎಷ್ಟೇ ಹಣ ಖರ್ಚು ಮಾಡಿದರೂ ಗುಣಪಡಿಸಲಾಗುವುದಿಲ್ಲ. ಅವನ ಜೀವನಕ್ಕೆ ಇದು ಪೂರ್ಣ ವಿರಾಮವಷ್ಟೇ. ಅದಕ್ಕೂ ಮೇಲೆ ಅವನು ಮನುಷ್ಯನಾಗಿ ಬಾಳಲು ಸಾಧ್ಯವೇ? ಆ ಮಾದರಿ ಜೀವನವನ್ನೇ ಇಂದು ಯುವಕರು ಪೂರ್ತಿಯಾಗಿ ಬಾಳುತ್ತಿದ್ದಾರೆ. ಏಕೆಂದರೆ ಇಲ್ಲಿ ಬಂದ ವ್ಯಾಧಿಗ್ರಸ್ತರನ್ನು ನೋಡುವಾಗ ಮನಸ್ಸಿನಲ್ಲಿ ತುಂಬಾ ವೇದನೆ, ವ್ಯಥೆಪಟ್ಟು ಹೇಳುವಂತಹ ಸ್ಟೇಜ್ನಲ್ಲಿ ಚಿಕಿತ್ಸೆ ಮಾಡುತ್ತಿದ್ದೇವೆ. ಏಕೆಂದರೆ ಈ ಯುವಕ ಸರಿಯಾಗಿದ್ದರೆ ಆ ಯುವಕ ಸರಿಯಾಗಿಲ್ಲ. ಅಧಿಕ ಪಕ್ಷ ಯುವಕರು ತನ್ನ ಪುರುಷತ್ವವನ್ನು ಕಳೆದುಕೊಂಡು ಬಾಧೆಗೆ ಒಳಪಟ್ಟಿದ್ದಾರೆ. ಕೇಳಿದರೆ ಮಿತ್ರ ಹೇಳಿದ ಎನ್ನುತ್ತಾನೆ, ನನ್ನ ಗರ್ಲ್ ಫ್ರೆಂಡ್ ಹೇಳಿದ್ಲು ಅಂತಾನೆ, ಇಲ್ಲಿದ್ರೆ ಪಕ್ಕದ ಮನೆ ಹುಡುಗಿ ಹೇಳಿದ್ಲು ಅಂತಾನೆ. ಹಲವು ವಿಧ ಕಾರಣಕಾರಿಗಳು. ಇದಕ್ಕಾಗಿಯೇ ಕಾರಣ ಅನ್ನುವುದೇ ಇಲ್ಲ, ಯಾವುದಾದರೂ ಒಂದು ಕಾರಣ. ಅವನು ಹೇಳುವಾಗ ಅವನ ನಾಡಿ ನರಗಳೆಲ್ಲವೂ ಪೂರ್ತಿಯಾಗಿ ಬಲಹೀನವಾಗಿರುತ್ತದೆ. ಆದ್ದರಿಂದಲೇ ಚಿಕ್ಕ ವಯಸ್ಸಿನ ಹುಡುಗರನ್ನು ನೋಡಿದರೆಂದರೆ ಮತ್ತೊಬ್ಬರ ಮುಂದೆ ಸಹಿ ಮಾಡುವಾಗ ಕೈ ಪೂರ್ತಿ ನಡುಗುತ್ತಿರುತ್ತದೆ. ಕೈ ನಡುಕ ಬಂದಿತೆಂದರೆ ಆ ಯುವಕನನ್ನು ಗುಣಪಡಿಸಬಹುದು. ಅದೇ ಕುತ್ತಿಗೆ ನಡುಕ ಬಂದಿತೆಂದರೆ ಬಾಳೆ ಮುಗೀತು ತಮ್ಮ, ನಿನ್ನ ಬಾಳೆ ಹಾಳಾಯಿತು.
ಆದ್ರಿಂದಲೇ ನಾನು ಕಾಡಿ ಬೇಡಿ ಕೇಳ್ಕೊತೀನಿ, ಅಣ್ಣ ತಪ್ಪು ಮಾಡಬೇಡಪ್ಪ, ತಪ್ಪು ಮಾಡಬೇಡ, ನಾನು ಸೇಲಂನಲ್ಲಿ ನಿನಗಾಗಿ ಜೀವಿಸ್ತಿದ್ದೇನೆ, ನಾನು ಬಾಳುವಷ್ಟು ದಿನ ಪೂರ್ತಿ ಯುವಕರಿಗೂ ವಯೋವೃದ್ಧ ಮಿತ್ರರಿಗೂ ಮೊಮ್ಮಕ್ಕಳಿಗಾಗಿಯೂ ಜೀವಿಸ್ತಿದ್ದೀನಿ, ಬಾ ನಾನು ನಿನಗೆ ಬೇಕಾದ ಚಿಕಿತ್ಸೆ ನೀಡುತ್ತೇನೆ ಅಂತ ಹೇಳ್ತಾ ಇದ್ದೀನಿ. ಚಿಕಿತ್ಸೆ ಮಾಡುವುದರಲ್ಲಿ ನನ್ನ ಈ ಸಿದ್ಧವೈದ್ಯದ ಮಟ್ಟಿಗೆ ಹಲವು ಬಗೆಗಳನ್ನು ಹೇಳುತ್ತೇನೆ. ಇವಾಗ ನಾನು ಬಂದು ಒಂದೊಂದು ಕಾರ್ಯಕ್ರಮದಲ್ಲೂ ಹಂತ ಹಂತವಾಗಿ ಹೇಳುತ್ತಿದ್ದೇನೆ. ಅಂದಮೇಲೆ ಪುರುಷತ್ವ ಕಳೆದುಕೊಂಡು ದಾಂಪತ್ಯ ಜೀವನವನ್ನೇ ಅನುಭವಿಸುವ ಯುವಕರಾಗಿ ಓದು ವಿದ್ಯಾರ್ಥಿಯಾಗಿದ್ದಲ್ಲಿ ಅವನ ಜೀವನ ವ್ಯರ್ಥವೇ ಸರಿ. ವೃತ್ತಿ ಮಾಡುವವನಾಗಿದ್ದಲ್ಲಿ ಅವನ ಬಾಳು ಹಾಳು. ಅದು ದೇಹದಲ್ಲಡಗಿರುವ ಶಕ್ತಿ ಕುಂದುವಾಗ ಯಾವುದಕ್ಕೂ ಪ್ರಯೋಜನವಾಗದ ಅಳತೆಗೆ ಬಂದು ಬಿಡುತ್ತಾನೆ. ಅದಕ್ಕಾಗಿಯೇ ನಮ್ಮಲ್ಲಿ ತುಂಬಾ ವೇದನೆ ವ್ಯಥೆ ಪಡುವಂತಹ ಸ್ಟೇಜ್ನಲ್ಲಿ ನಾವು ಈಗಲೂ ಇದ್ದೇವೆ. ಈ ಸ್ಟೇಜಿಗೆ ಬರುವಾಗ ದಿಢೀರ್ನೆ ವೀಕ್ಷಿಸಿದರೆಂದರೆ ಒಬ್ಬ ಹುಡುಗನಿಗೆ ಒಂದು 20 ವರ್ಷವಾಯ್ತು ಎಂದುಕೊಳ್ಳೋಣ. ಆವಾಗ ಅಪ್ಪ ಅಮ್ಮ ಮದುವೆ ಮಾಡಬೇಕೆಂದು ಆಸೆ ಪಡುತ್ತಾರೆ. ಆವಾಗ ಆ ಹುಡುಗ ಬಂದು ತಾಯಿ ತಂದೆಯರ ಬಳಿ ಬಹಿರಂಗವಾಗಿ ಹೇಳಬೇಕು, ಅಪ್ಪ ಈ ಮಾದರಿ ಬಾಧೆಗೊಳಪಟ್ಟಿದ್ದೇನೆ ಎಂದು ಹೊರಗೆ ತಿಳಿಸಬೇಕು. ಏಕೆಂದರೆ ಬಹಿರಂಗವಾಗಿ ಹೇಳಿ ಮೈಯಲ್ಲಿ ಶಕ್ತಿಯನ್ನು ಏರ್ಪಡಿಸಿಕೊಂಡು ಮದುವೆಯಾಗುವುದು ಒಳ್ಳೆಯದು ಎಂದು ಹೇಳಿದ್ದೇನೆ. ನಾಚಿಕೆಯಿಂದಲೋ ಸಂಕೋಚದಿಂದಲೋ ಏನೂ ಮಾತನಾಡದೆ ಮದುವೆಯಾದಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುಖವನ್ನು ನಿರೀಕ್ಷೆ ಮಾಡದೆ ಮಡದಿಯ ವಿರೋಧವನ್ನು ಸಂಪಾದಿಸಿಕೊಳ್ಳುತ್ತೇವೆಯೇ ಹೊರತು ಒಮ್ಮತ ಜೀವನ ನಡೆಸಲಾಗುವುದಿಲ್ಲ. ಹಲವರು ವಿವಾಹ ಜೀವನ ತೃಪ್ತಿ ಇಲ್ಲದ ಕಾರಣದಿಂದಲೇ ವಿವಾಹ ವಿಚ್ಛೇದನ ಏರ್ಪಡುವ ಸಂಭವ, ಒಬ್ಬರ ಮೇಲೊಬ್ಬರ ವ್ಯರ್ಥವಾದ ಸಂದೇಹ ಏರ್ಪಡುತ್ತದೆ. ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ಸೇರಿಸಿಟ್ಟ ಹಣವನ್ನು ಬಹಳ ಬೇಗ ಖರ್ಚು ಮಾಡಬಹುದು, ಖರ್ಚು ಮಾಡಿದ ಹಣವನ್ನು ಸೇರಿಸಿ ಸಂಪಾದಿಸಲು ಸಾಧ್ಯವೇ? ಇದು ಯೋಚನೆ ಮಾಡಿ ನೋಡಬೇಕು ರಾಜ, ಯೋಚನೆ ಮಾಡಿ ನೋಡು ಎಂದು ಬೇಡಿಕೊಳ್ಳುತ್ತೇನೆ. ಹೊಸೂರು ಸಂದರ್ಶನ ಪ್ರತಿ ತಿಂಗಳ 16ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಶ್ರೀನಿವಾಸ ಲಾಡ್ಜ್, ಪಾಗಲೂರು ರಸ್ತೆ, ಸೇಲಂನಲ್ಲಿ. ದಿನ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ ಸಂಧ್ಯಾ 7 ಗಂಟೆವರೆಗೆ. ಡಾಕ್ಟರ್ ಅನಿ ಬೆಹತಿ ಮಾಡಬಹುದು. ರಜಾ ದಿನಗಳಲ್ಲಿ ಆಫೀಸ್ ಉಂಟು. ದೂರವಾಣಿ ಸಂಖ್ಯೆ 0427 24198782 24198783. ಫ್ಯಾಕ್ಸ್ 0427 241681. ಇಮೇಲ್ sales@siddhaindia.com, sivaraj@siddhaindia.com, www.siddhaindia.com. ಸಂಪರ್ಕಿಸುವ ವಿಳಾಸ ಸೇಲಂ ಶಿವರಾಜ ಸಿದ್ಧ ವೈದ್ಯಶಾಲೆ, ಅನ್ನಾ ಪಾರ್ಕ್ನ ಹಿಂಬಗೆ, ತಮಿಳ್ ಸಂಘ ರೋಡ್ ಮಾರ್ಗವಾಗಿ C18A, ರಾಜಾರಾಮ್ ನಗರ, ಸೇಲಂ 7. ಆವಾಗ ಜೀವನ ಯಾವ ಅಳತೆಗೆ ಛಿದ್ರವಾಗುವ ಅಳತೆಗೆ ಬರುತ್ತದೆ. ಆವಾಗ ಅಪ್ಪ ಅಮ್ಮನ ಹತ್ರ ಅವನು ಹೇಳೋದಕ್ಕಾಗೋದಿಲ್ಲ. ಆದರೆ ನಾನು ಒಂದೊಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೇನೆ, ಇರುವ ವೈದ್ಯಕೀಯಗಳಲ್ಲಿ ಒಳ್ಳೆಯ ವೈದ್ಯವೆಂದು ಹೇಳಿದ್ದೇನೆ. ತಪ್ಪು ಮಾಡಿದ ಹುಡುಗನು ತನ್ನ ತಾಯಿ ತಂದೆಯ ಬಳಿ ಹೇಳಬೇಕು. ಏಕೆಂದರೆ ತಾಯಿ ತಂದೆಯರು ಮೊದಲು ಸಂಕಟ ಪಡುತ್ತಾರೆ, ಆಮೇಲೆ ನಿನ್ನನ್ನು ಬೈಯುವುದಿಲ್ಲ, ಹೊಡೆಯುವುದಿಲ್ಲ, ಹಿಂಸೆ ಮಾಡುವುದಿಲ್ಲ. ಅವರ ಹತ್ತಿರ ಹೇಳಿ ಅವರನ್ನು ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬಂದು ಚಿಕಿತ್ಸೆ ಪಡೆಯುವೆ ನೋಡು, ಆ ಚಿಕಿತ್ಸೆಯೇ ಉತ್ತಮ ಚಿಕಿತ್ಸೆ ಎಂದು ಇಂದಿನವರೆಗೂ ನಾನು ಹೇಳುತ್ತಲೇ ಇದ್ದೇನೆ. ಆದ್ದರಿಂದಲೇ ಹೆತ್ತ ತಂದೆ ತಾಯಿಯನ್ನು ಕರೆದುಕೊಂಡು ಬಾ. ಇಲ್ದಿದ್ರೆ ನೀನು ಮದುವೆಗೆ ಅರ್ಹನಲ್ಲ ಎನ್ನುವ ಸ್ಟೇಜ್ನಲ್ಲೇ ಅವ್ರಿಗೆ ತಿಳಿಸದೆ ನೀನು ಮದುವೆ ಆಗ್ಬಿಡ್ತಿ. ಏಕೆಂದರೆ ಒಂದೊಂದು ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ. ಏನು ಹೇಳಿದ್ದೇನೆ ಎಂದರೆ, ಒಬ್ಬನೇ ಒಬ್ಬ ಹುಡುಗನು ಸಹ ತನ್ನ ಪುರುಷತ್ವವನ್ನು ಕಳೆದುಕೊಂಡು ದಾಂಪತ್ಯ ಜೀವನಕ್ಕೆ ಹೋಗಬಾರದು, ಒಂದು ಹೆಣ್ಣಿನ ಬಾಳನ್ನು ವ್ಯರ್ಥ ಮಾಡಬಾರದು ಎಂದು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳಿದ್ದೇನೆ. ಒಂದು ಹುಡುಗಿಯ ಬಾಳು ಸಹ ವ್ಯರ್ಥವಾಗಕೂಡದು ಅಂತ. ಏಕೆಂದರೆ ನಾಡಿನಲ್ಲಿರುವ ದ್ರೋಹಿ ಎಂದರೆ, ಈ ಸಿದ್ಧವೈದ್ಯರ ಮಟ್ಟಿಗೆ ನಾಡಿನಲ್ಲಿರುವ ದ್ರೋಹಿಗಳಲ್ಲಿ ಭಾರಿ ದ್ರೋಹಿ ಕನ್ನಿಕೆಯಾಗಿರುವ ಒಂದು ಹುಡುಗಿಯನ್ನು ಮದುವೆಯಾಗಿ ನಮ್ಮ ಅಕ್ಕ ಹೇಳಿದ್ಲು, ಮಾವ ಹೇಳ್ದ, ಅಜ್ಜಿ ಹೇಳಿದ್ಲು, ಅತ್ತೆ ಹೇಳಿದ್ಲು ಅಂತ ಹೇಳಿ ದಾಂಪತ್ಯದಲ್ಲೇ ಬೆರೆಯದೇ ಇಟ್ಕೊಂಡಿರೋನೇ ದೇಶದ ದೊಡ್ಡ ದ್ರೋಹಿ. ಅಂತ ದ್ರೋಹಿ ಮತ್ತೊಬ್ಬ ಸಿಗಲಾರ. ನಿನ್ನಿಂದ ಸಾಧ್ಯವೆಂದರೆ ಮದುವೆಯಾಗು, ಸಾಧ್ಯವಿಲ್ಲದಿದ್ದರೆ ಬಿಟ್ಟುಬಿಡು. ಆ ಹುಡುಗಿ ಯಾರನ್ನಾದರೂ ಒಳ್ಳೆಯವನನ್ನು ಲಗ್ನವಾಗಿ ಚೆನ್ನಾಗಿ 100 ವರ್ಷ ಬದುಕಲಿ. ಆದರೆ ಆ ಮಾದರಿ ತಾಯಿ ತಂದೆಗಳು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಮದುವೆ ಆಗಬೇಡ. ಏಕೆಂದ್ರೆ ಅಪ್ಪ ಅಮ್ಮ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಮದುವೆ ಮಾಡ್ಕೊಂಡ್ರೆ ನಾಳೆ ಆ ಹುಡುಗಿ ಪ್ರಶ್ನೆ ಕೇಳೋದು ನಿನ್ನೇ ಕೇಳ್ತಾಳೆ ಅಲ್ವಾ? ಇವಾಗ ನೀನ್ ಯಾಕೆ ಮದುವೆ ಮಾಡ್ಕೋತಿ? ಅಪ್ಪ ಅಮ್ಮನ ಹತ್ರ ಹೇಳಕ್ಕಾಗ್ಲಿಲ್ಲ, ಅಪ್ಪ ಅಮ್ಮಂಗೆ ಹೇಳ್ದೆ ಮದುವೆ ಮಾಡ್ಕೋತೀಯ. ಮದುವೆ ಮಾಡ್ಕೊಂಡು ಮೊದಲ ರಾತ್ರಿ ಅಂತ ಹೋಗ್ತಿ. ಮೊದಲ ರಾತ್ರಿ ಒಂದು ಹೆಣ್ಣನ್ನ ತೃಪ್ತಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಆ ಹೆಣ್ಣು ನಾಳೆ ಬೆಳಿಗ್ಗೆ ನೀನು ಒಬ್ಬ ಗಂಡಸ ಅಂತ ಕೇಳಿದ್ರೆ ಆಮೇಲೆ ನೀನ್ ಬಾಳಕ್ ಸಾಧ್ಯನಾ? ಆಗ ನೀನ್ ಬದುಕಿದ್ದೇನ್ ಪ್ರಯೋಜನ ಹೇಳು? ಮೊದಲ ರಾತ್ರಿಯಲ್ಲೇ ಇಂದಿರುವ ಸ್ಥಿತಿಯಲ್ಲಿ ಯಾವ ಹೆಣ್ಣೆ ಆಗಿದ್ರು ಸರಿ, ಓದ್ದವಳೆ ಆದ್ರೂ ಸರಿ, ಓದಿರೋ ಹುಡುಗಿನೇ ಆಗಿದ್ರು ಸರಿ. ಯಾಕೆಂದ್ರೆ ಆ ಸೆಕ್ಸ್ ಬಗ್ಗೆ ವಿವರಣೆ ತಿಳ್ಕೊಂಡೇ ಬರ್ತಾರೆ ಎಲ್ರು. ಅವ್ರ ಗೆಳೆಯರು ಗರ್ಲ್ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ಕೊಂಡೇ ಬರ್ತಾರೆ. ಅಂತದ್ರಲ್ಲಿ ಅವ್ರಿಗೆ ಮೊದಲ ರಾತ್ರಿ ಅನುಭವ ಆಗ್ಲಿಲ್ಲ ಅಂತಂದ್ರೆ ಅವ್ರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಬಾಧಿಸುತ್ತೆ? ಅದೇ ಸೆಕ್ಸ್ಗೆ ಮುಖ್ಯತ್ವ ಕೊಡೋ ಹೆಣ್ಣೆ ಆಗಿದ್ದಲ್ಲಿ ನೀನೊಬ್ಬ ಗಂಡಸ ಅಂತ ಕೇಳಿಬಿಟ್ರೆ ಅದಕ್ಕೆ ಮೇಲೆ ನಮ್ಮಿಂದ ಬದುಕಿರೋಕೆ ಸಾಧ್ಯನಾ ಹೇಳಿ? ಎಷ್ಟು ಕೋಟಿ ರೂಪಾಯಿ ಆಸ್ತಿ ಇದ್ರು, ಎಂಥ ದೊಡ್ಡ ಪದವಿಲಿರಲಿ, ಸೇವೆ ಮಾಡೋ ಕೆಲಸ ಬೇಕಾದಷ್ಟಿರಲಿ, ಬದುಕಿರಕ್ಕಾಗಲ್ಲ. ನಾವು ಯಾವ ರೀತಿಯ ಬಲಹೀನತೆಯಿಂದ ಬಾಧಿಸಲ್ಪಟ್ಟಿದ್ದರೂ ಸರಿ, ಹಸೆಮಣೆಗೆ ಬರುವುದಕ್ಕೆ ಮುಂಚೆ ನಮ್ಮ ಹತ್ತಿರ ಬಂದು ಚಿಕಿತ್ಸೆ ಪಡೆಯಬೇಕೆನ್ನುವ ಅವಶ್ಯಕತೆ ಇಲ್ಲ. ನಮ್ಮ ಹತ್ತಿರ ಬಂದು ಚಿಕಿತ್ಸೆ ಪಡೆಯಬೇಕು, ಔಷಧಿ ಪಡೆಯಬೇಕು ಅಂತ ನಾನು ಯಾರನ್ನೂ ಕರೆದಿಲ್ಲ. ನಮಗಿಂತ ಮೇಧಾವಿ ಸಿದ್ಧವೈದ್ಯರುಗಳು ತಮಿಳುನಾಡಿನಲ್ಲಿ ಸಾಕಷ್ಟು ಇದ್ದಾರೆ. ಖ್ಯಾತರಾದ ಸಿದ್ಧವೈದ್ಯರುಗಳು ಮಧುರೆಯಲ್ಲಿದ್ದಾರೆ, ತಿರುನಲ್ವೇಲಿಯಲ್ಲಿದ್ದಾರೆ, ನಾಗರ್ಕೋಯಿಲ್ನಲ್ಲೂ ಇದ್ದಾರೆ. ಅವರ ಹತ್ರ ಹೋಗಿ ನೀನು ಚಿಕಿತ್ಸೆ ಪಡೆ.
ಅಂಥ ರಹಸ್ಯಗಳಿವೆ ಅವರ ಬಳಿ. ಅವರ ಹತ್ತಿರದಲ್ಲೂ ಚಿಕಿತ್ಸೆ ಪಡೆಯಿರಿ. ಆದರೆ ಈ ವೀರ್ಯ ಕೊರತೆ ದಾಂಪತ್ಯದಲ್ಲಿ ತೊಡಗಲಾಗದೇ ಇರುವಂತವರಿಗೆ ಸೇಲಂ ಶಿವರಾಜ್ ಸಿದ್ಧ ವೈದ್ಯಶಾಲೆಯ ಹೊರತು ಬೇರೆಲ್ಲೂ ಚಿಕಿತ್ಸೆ ಮಾಡಲಾಗದು ಅನ್ನುವುದಕ್ಕೆ ಕಾರಣ ಈ ಮೂಲಿಕೆಯ ರಹಸ್ಯವನ್ನು ನಮ್ಮ ಮುತ್ತಾತ, ತಾತ, ನಮ್ಮ ತಂದೆಯವರು ಅಧಿಕ ಪಕ್ಷವಾಗಿ ಅರಿತಿರುವುದರಿಂದ ಆ ಚಿಕಿತ್ಸೆಯನ್ನು ನಾವು ಹೆಚ್ಚು ರೂಢಿಸಿಕೊಂಡು ಬಂದಿದ್ದೇವೆ. ಅದೇ ಮಾದರಿ ಈ ದಾಂಪತ್ಯ ಸುಖಕ್ಕೆ ತೊಡಗಿ ತೃಪ್ತಿಪಡಿಸಲಾಗಲಿಲ್ಲವೆಂದು ಬಿಟ್ಟು ಬಿಟ್ಟ ಅಂತ ಅನ್ಕೊಳ್ಳಿ. ಆ ಹುಡುಗ ದಾಂಪತ್ಯದಲ್ಲಿ ತೊಡಗಿ ಇಂದು ಒಂದು ಹೆಣ್ಣನ್ನು ಮದುವೆಯಾಗುತ್ತಾನೆ. ಮದುವೆಯಾಗಿ ಮೊದಲ ರಾತ್ರಿಯಲ್ಲೂ ಭಾಗಿಯಾಗುತ್ತಾನೆ. ಭಾಗಿಯಾದಾಗ ಆ ಹುಡುಗಿಯು ಬಂದು, ಅಯ್ಯೋ ನನಗೆ ತುಂಬಾ ಶ್ರಮವಾಗಿದೆ, ಸಾಕು ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ ಎಂದುಕೊಳ್ಳಿ. ಆ ಹುಡುಗ ಪಡುವ ಹರ್ಷವನ್ನು ಕಂಡಿರೆಂದರೆ ಪ್ರಪಂಚದಲ್ಲಿ ಯಾರಿಂದಲೂ ಪಡೆಯಲಾಗದಂತಹದ್ದು ಪ್ರಪಂಚದಲ್ಲಿ ಯಾರಿಂದಲೂ ಪಡೆಯಲಾಗುವುದಿಲ್ಲ. ಆ ಹುಡುಗಿ ಬಂದು ಸಾಕು ಬಿಟ್ಟು ಬಿಡಿ ಶ್ರಮವಾಗಿದೆ ಅಂತಂದ್ರೆ ಆ ಹುಡುಗಿಯನ್ನು ನೋಡಿದರೆಂದರೆ ಇವನನ್ನೇ ಸುತ್ತಿ 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 ಬರುತ್ತಲೇ ಇರುತ್ತಾಳೆ. ನಿಜವಾಗಿಯೂ ಇವನನ್ನು ಸುತ್ತಿ 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 ಬರುತ್ತಿರುತ್ತಾಳೆ. ಏನು ಅಂದ್ರೆ